ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಎಣಿಸಿದೆ, ಆದರೆ ಆಗಲಿಲ್ಲ. ಅದಕ್ಕೆ ಈಗ ಸ್ನಾನ ಎಲ್ಲ ಆದಮೇಲೆ ಸ್ಟಾರ್ಟ್ ಮಾಡುವ ಅಂತೇಳಿ ಫಸ್ಟ್ ನನಗೆ ಸ್ನಾನ ಆದ ಕೂಡಲೇ ಫಸ್ಟ್ ಲೆನ್ಸ್ ಹಾಕ್ಕೊಳ್ಬೇಕು. ಬೆಳಿಗ್ಗೆ ಲೆನ್ಸ್ ಹಾಕಿದರೆ ಮತ್ತು ರಾತ್ರಿಯೇ ತೆಗೆಯೋದು. ನಂಗೆ ಆ ಸ್ಪೆಕ್ಸ್ ಹಾಕಿದರೆ ಸ್ವಲ್ಪ ಹೊತ್ತು ಹಾಕಿ ಆದಮೇಲೆ ತಲೆನೋವು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಲೆನ್ಸೇ ನನಗೆ ಕಂಫರ್ಟೇಬಲ್ ಆಗೋದು. ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್, ಇದೊಂದು ಸೀರಮ್ ಯಾವಾಗಲೂ ಹಾಕ್ತೇನೆ ನಾನು, ಫಾಕ್ಸ್ ಟೇಲ್ ಇದಾದರೆ ಈಗ ಅದು ಖಾಲಿಯಾಗಿದೆ. ಇನ್ನು ನೆಕ್ಸ್ಟ್ ಯಾವುದಂತೇಳಿ ನೋಡಬೇಕು. ಇದು ಒಳ್ಳೆಯದುಂಟು, ಒಳ್ಳೆ ಸ್ಕಿನ್ನನ್ನೆಲ್ಲ ಮಾಯ್ಶ್ಚರೈಸ್ ಮಾಡ್ತದೆ. ಇದನ್ನೆಲ್ಲ ಸ್ವಲ್ಪ ಹಾಕಿ ನಾನು ಸ್ಕಿನ್ನಿಗೆ ಮಸಾಜ್ ಮಾಡ್ತೇನೆ. ಮತ್ತು ನಾರ್ಮಲ್ ನಂದು ಡೈಲಿ ಹಾಕುವ ಕ್ರೀಮ್ ಹಾಕ್ತೇನೆ. ನಂದು ಸ್ವಲ್ಪ ಆಯಿಲಿ ಟು ಕಾಂಬಿನೇಷನಲ್ ಸ್ಕಿನ್, ಅದಕ್ಕೆ ನಾನು ಜೆಲ್ ಬೇಸ್ಡ್ ಕ್ರೀಮ್ಸನ್ನೇ ಹಾಕೋದು. ಆಗ ಅದು ಸ್ಕಿನ್ನೆಲ್ಲ ಇನ್ನೂ ಸಹ ಆಯಿಲಿ ಆಗೋದಿಲ್ಲ. ಸೊ ಈಗ ಇನ್ನೇನು ಚಳಿಗಾಲ ಸಹ ಸ್ಟಾರ್ಟ್ ಆಗಿದೆಲ್ಲ, ಕ್ರೀಮೆಲ್ಲ ಹಾಕಲೇಬೇಕಾಗ್ತದೆ. ಇಲ್ಲಾಂದರೆ ಈ ಬ್ಯಾಂಗ್ಳೂರ್ ವೆದರಲ್ಲಿ ಫುಲ್ ಸ್ಕಿನ್, ಮೈದು ಕೈ ಕಾಲು ಎಲ್ಲ ಸಹ ಡ್ರೈ ಆಗ್ತದೆ. ಕಾಲಂತೂ ಇನ್ನು ಒಡಿಲಿಕ್ಕೆ, ಕ್ರ್ಯಾಕ್ಸ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಇನ್ನು ದಿನ ರಾತ್ರಿ ಮಲಗಬೇಕಾದ್ರೆ ಸಹ ಕಾಲಿಗೆಲ್ಲ ಕ್ರೀಮ್ ಹಾಕಿಕೊಂಡು ಮಲಗಬೇಕಿಲ್ಲದಿದ್ದರೆ ಬೇಗ ಕ್ರ್ಯಾಕ್ ಆಗ್ತದೆ. ಸೊ ಈಗ ಇದನ್ನೆಲ್ಲ ಮಾಡಿ ತಿಂಡಿ ತಿಂದು ನಮ್ಮ ದಿನವನ್ನು ಸ್ಟಾರ್ಟ್ ಮಾಡುವ. ಹೇಗೆ ಬೆಳಿಗ್ಗೆ ಆಗ್ತದೆ ಹೇಗೆ ರಾತ್ರಿ ಆಗ್ತದೆ ಅಂತ ಗೊತ್ತೇ ಆಗೋದಿಲ್ಲ. ದಿನ ಬೆಳಿಗ್ಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡಿ ರಾತ್ರಿ ಆದರೂ ಸಹ ನಮ್ಮದು ಕೆಲಸಗಳು ಮುಗಿಯುವುದೇ ಇಲ್ಲ. ಒಂದಾದ್ಮೇಲೆ ಒಂದು ಬರ್ತಾನೇ ಇರ್ತದೆ. ಅದರ ಮಿಡ್ಲಲ್ಲಿ ನಮಗೆ ಸಹ ನಾವು ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಸ್ಕಿನ್ ಕೇರ್, ಹೇರ್ ಕೇರ್ ಎಲ್ಲ ಮಾಡಬೇಕು. ಸ್ವಲ್ಪ ಎಕ್ಸಸೈಸ್ ಸಹ ಮಾಡಬೇಕು, ಆದರೆ ಅದು ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಮುಂಚೆ ಎಲ್ಲ ಸ್ವಲ್ಪ ಯೋಗ ಎಲ್ಲ ಮಾಡ್ತಿದ್ದೆ, ಈಗ ಯಾವುದಿಲ್ಲ. ಬರೀ ಸುಮ್ಮನೆ ಕುತ್ಕೊಳ್ಳೋದು, ಕೆಲಸ ಮಾಡೋದು, ಕುತ್ಕೊಳ್ಳೋದು ಅಷ್ಟೇ ಆಗಿದೆ. ಇನ್ನೆಲ್ಲ ರುಟೀನ್ ಸ್ಟಾರ್ಟ್ ಮಾಡಬೇಕು. ಇವತ್ತು ತಿಂಡಿಗೆ ಉಪ್ಪುಳಿ ದೋಸೆ. ಅದಕ್ಕೆ ನಾನು ಕ್ಯಾಬೇಜ್ ಕಟ್ ಮಾಡಿ ಹಾಕಿದ್ದೇನೆ. ಅದು ಆ್ಯಕ್ಚುಲಿ ಒಳ್ಳೆಯದಾಗ್ತದೆ. ಮತ್ತು ನಾನು ನನಗೆ ಅಂತೇಳಿ ಇದು ಹೀರೆಕಾಯಿ ಉಂಟಲ್ಲ, ಅದನ್ನು ಕಟ್ ಮಾಡಿ ಆ ದೋಸೆಗೆ ಹೀರೆಕಾಯಿ ಕಲ್ಲಲ್ಲಿಡೋದು ಅಂತ ನಾವು ಹೇಳ್ತೇವೆ. ಸೊ ನನಗಿದು ಅವರಿಗೆಲ್ಲ, ಚರಣಿಗೆ, ನಂದನಿಗೆಲ್ಲ ಅದೆಲ್ಲ ಅಷ್ಟಿಷ್ಟ ಇಲ್ಲ. ಸೊ ನಾನು ಅದನ್ನು ಹಾಕ್ಕೊಂಡು ತಿಂತೇನೆ. ಈಗ ಗ್ಯಾಸ್ ಸಿಡಿಸಿದ್ದೇನೆ. ನಾವು ಹಿಂದೆ ಹೋಗಿ ಗಿಡಕ್ಕೆ ನೀರು ಹಾಕಿ ಬರುವ. ಗಿಡಗಳಿಗೆಲ್ಲ ನೀರು ಹಾಕಿ ಬರುವ ಅಷ್ಟೊತ್ತಿಗೆ ನಮ್ಮದು ದೋಸೆದ್ದು ಕಲ್ಲು ಬಿಸಿಯಾಗಿರ್ತದೆ, ಮತ್ತು ದೋಸೆ ಹಾಕಲಿಕ್ಕೆ ಸರಿ ಆಗ್ತದೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಜಾಗ ಇರ್ತಿದ್ರೆ ಎಷ್ಟು ಒಳ್ಳೆ ಗಾರ್ಡನ್ ಮಾಡ್ಬೋದಿತ್ತು. ಇಲ್ಲಿ ಸ್ವಲ್ಪ ಆಚೆ ಈಚೆ ಕಾಲು ಹಾಕಲಿಕ್ಕೆ ಜಾಗ ಇಲ್ಲ. ಅದಕ್ಕೆ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪವೇ ಇಟ್ಟಿದ್ದೇನೆ. ಎದುರಿಡ್ಬೋದು, ಅಲ್ಲಿ ಸಹ ಬಿಸಿಲು ಬರೋದಿಲ್ಲ. ಇಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಬಿಸಿಲಾದರೂ ಬರ್ತದೆ, ಸ್ವಲ್ಪ ಗಿಡಗಳೆಲ್ಲ ಒಳ್ಳೆ ಆಗ್ತದೆ. ಹಾಗೆ ಇಲ್ಲಿ ಮಾತ್ರ ಇಟ್ಟಿದ್ದೇನೆ. ಎದುರಲ್ಲೆಂತ ಇಲ್ಲ, ಬರೀ ಒಂದು ತುಳಸಿ ಗಿಡ ಮಾತ್ರ ಉಂಟು. ಇದನ್ನು ಸಹ ಎಲ್ಲ ಇನ್ನು ಮನಿ ಪ್ಲ್ಯಾಂಟ್ ಎಲ್ಲ ತೆಗೆದು ಬೇರೆ ದಾಸವಾಳದ ಗಿಡ ಎಲ್ಲ ತಂದು ಹಾಕಬೇಕು. ಕಲ್ಲು ಕಾದಿದೆ, ಇನ್ನು ದೋಸೆ
ಈಗ ಬೇಗ ತಿಂಡಿ ತಿಂದು ನಿನ್ನೆ ನಾವು ಮೆಹಂದಿ ಕಲಿಸಿಟ್ಟಿದ್ವಲ್ಲ, ಇದು ನಿನ್ನೆ ನಾವು ಮೆಹಂದಿ ಇದು ಮಾಡಿಟ್ಟಿದ್ವಲ್ಲ ಅದನ್ನೀಗ ತೆಗೆದು ಹೇಗಾಗಿದೆ ನೋಡಿ, ಗಟ್ಟಿ ಉಂಟು. ಇನ್ನೊಂಚೂರು ನೀರು ಹಾಕಿ ಒಂಚೂರು ಕನ್ಸಿಸ್ಟೆನ್ಸಿ ಸರಿ ಮಾಡಿಕೊಳ್ಳುವ, ಆಮೇಲೆ ತಲೆ ಹಚ್ಚಲಿಕ್ಕೆ ಸರಿ ಆಗ್ತದೆ. ನೋಡಿ ಸರಿಯಾಗಿದೆ ಕನ್ಸಿಸ್ಟೆನ್ಸಿ. ನಮಗೀಗ ಕೈಯಲ್ಲಿ ತಗೊಂಡು ತಲೆಗೆಲ್ಲ ಹಚ್ಚಲಿಕ್ಕೆ ಸರಿ ಉಂಟು. ಇನ್ನು ವಾಶ್ರೂಮಿಗೆ ತಗೊಂಡೋಗಿ ಇದನ್ನು ತಲೆಗೆಲ್ಲ ಹಚ್ಚೋ ಚಂದ ಮಾಡಿ. ಇಲ್ಲಿ ಒಂದೆರಡು ಬಿಳಿ ಕೂದಲೆಲ್ಲ ಉಂಟು, ಅದು ಹೇಗೆ ಕಲರ್ ಚೇಂಜ್ ಆಗ್ತದೆ ನೋಡುವ. ನೋಡಿ, ಇಲ್ಲಿ ಒಂದು ಬಿಳಿ ಕೂದಲು ಉಂಟು, ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಒಂದು ಬಿಳಿ ಕೂದಲು ಉಂಟು. ಅದು ಹೇಗೆ ಕಲರ್ ಚೇಂಜ್ ಆಗ್ತದೆ ಅಂತ ನೋಡುವ. ಫಸ್ಟ್ ತಲೆದೆಲ್ಲ ಒಮ್ಮೆ ಸಿಕ್ಕ ತೆಗೆದುಕೊಳ್ಬೇಕು, ಆಗ ನಮಗೆ ಹಾಕೊಳ್ಳಿಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ನನ್ನ ಗ್ಲೌಸ್ ಉಂಟು, ಅದು ಮೆಹಂದಿ ಹಾಕ್ಲಿಕ್ಕಂತಲೇ ಡೆಡಿಕೇಟೆಡ್. ಕೆಂಪಾಗಿ ಹೋಗಿದೆ. ಎಲ್ಲ ಕಡೆ ಕವರ್ ಆಗುವ ಹಾಗೆ ಹಾಕಿ ಆಯಿತು. ಇದನ್ನೆಲ್ಲ ಕ್ಲೀನ್ ಮಾಡುವ. ಮತ್ತೆ ನೆಕ್ಸ್ಟ್ ನಾವು ಉಳಿದದನ್ನು ಮೆಹಂದಿಯನ್ನು ಫ್ರಿಜ್ಜಲ್ಲಿ ಇಡ್ತೇನೆ, ನೆಕ್ಸ್ಟ್ ಟೈಮ್ ಯೂಸ್ ಮಾಡಲಿಕ್ಕೆ ಆಗ್ತದೆ. ನೋಡಿ, ತಲೆಗೆಲ್ಲ ಸ್ನಾನ ಮಾಡಿ ಬಂದೆ. ನೋಡಿ, ಈಗ ಕಲರೆಲ್ಲ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ. ಇದೀಗ ಫುಲ್ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇನ್ನೂ ಒಳ್ಳೆ ಗೊತ್ತಾಗ್ತದೆ. ಆಮೇಲೆ ರಾತ್ರಿ ಎಣ್ಣೆ ಹಾಕಿ ಸರಿ ಬಿಡಬೇಕು, ಸರಿ ಎಣ್ಣೆ ಹಾಕಿ ಬಿಡಬೇಕು. ಮತ್ತು ಬೆಳಿಗ್ಗೆ ಸ್ನಾನ ಮಾಡಬೇಕು, ಆಗ ಒಳ್ಳೆ ಇದಾಗ್ತದೆ. ನೋಡಿ, ಎಲ್ಲ ಮರೂನಾಗಿದೆ. ನೋಡಿ, ಅದು ಬಿಸಿಲಿಗೆ ಗೊತ್ತಾಗ್ತದೆ. ನಿನ್ನೆದೆಲ್ಲ ವೈಟ್ ಹಾಕಿ ನೋಡಿ, ಎಲ್ಲ ಎಷ್ಟು ಚಂದ ಇದಾಗಿದೆ. ಅದಕ್ಕೀಗ ಇದರ ಮೇಲೆ ಇನ್ನೊಂದು ಕೋಟ್ ವೈಟ್ ಹಾಕ್ತೇನೆ. ಆಮೇಲೆ ಇದಕ್ಕೆ ಫುಲ್ ವೈಟೇ ಬಿಡ್ತೇನೆ, ಇಲ್ಲದಿದ್ದರೆ ಇದಕ್ಕೆ ಪಿಂಕ್ ಹಾಕ್ತೇನೆ. ಮತ್ತು ಇದಕ್ಕೆಲ್ಲ ಗೋಲ್ಡನ್ ಕಲರ್ ಹಾಕಿದ್ರು ಚೆಂದ ಕಾಣ್ತದೆ. ನೋಡ್ತೇನೆ ಎಂತ ಮಾಡೋದಂತ. ಇದಕ್ಕೆ ಪಿಂಕ್ ಹಾಕ್ತೇನೆ, ಇದಕ್ಕೆಲ್ಲ ವೈಟೇ ಇಡ್ತೇನೆ. ಜಸ್ಟ್ ಇದನ್ನು ಮಾತ್ರ ಹೈಲೈಟ್ ಮಾಡಿ ಪಿಂಕ್ ಹಾಕ್ತೇನೆ. ಇದು ಗ್ಲಾಸಿನ ಮೇಲಿರೋದನ್ನೆಲ್ಲ ನಾವು ತೆಗಿಬೋದು, ಅದು ಹೋಗ್ತದೆ. ಆಮೇಲೆ ಇಲ್ಲೆಲ್ಲ ಮಿರರ್ಸನ್ನು ಕೂತ್ಕೊಳ್ಸಿದ್ರೆ ನಮ್ಮದು ಫೈನಲ್ ಔಟ್ಪುಟ್ ಬರ್ತದೆ. ಈಗ ಇದಕ್ಕೆ ಇನ್ನೊಂದು ಕೋಟ್ ವೈಟ್ ಹಾಕ್ತೇನೆ ನಾನು. ಓಕೆ, ಈಗ ಸಂಜೆ 4:40 ಈಗ ಹೋಗಿ ಒಂಚೂರು ತರಕಾರಿ ತಗೊಂಡು ಬರುವ. ನಾಳೆಗೆ ಎಂತ ಸಹ ಇಲ್ಲ, ಅದಕ್ಕೆ ತಗೊಂಡು ಬರಬೇಕು. ಓಕೆ, 2 ಬ್ಯಾಗ್ ಇಟ್ಕೊಂಡು ಹೋಗುವ. ಇದು ನೋಡಿ ಹೇಗಾಗಿದೆ, ಪುನಃ ಹಾಗೇ ಆಗಿದೆ. ಎಷ್ಟು ಕ್ಲೀನ್ ಮಾಡಿದ್ರೆ ಅಷ್ಟೇ. ಇದನ್ನು ಕ್ಲೀನ್ ಮಾಡಬೇಕು ಒಂದ್ಸಲ. ಈಗ ಹೋಗುವ.
ತರಕಾರಿ ಎಲ್ಲ ತಂದಾಯಿತು. ಇನ್ನು ಬಟ್ಟೆ ಮಡಚಿಟ್ಟದ್ದುಂಟು, ಅದನ್ನೆಲ್ಲ ಅದರದ್ರ ಪ್ಲೇಸಲ್ಲಿ ಇಡಬೇಕು. ಅಲ್ಲಿಗೊಂದು 90% ಕೆಲಸ ಮುಗ್ದಾಗೆ ಆಗ್ತದೆ. ಮತ್ತು ತರಕಾರಿ ತಂದದನ್ನೆಲ್ಲ ಫ್ರಿಜ್ಜಲ್ಲಿ ಅರೇಂಜ್ ಮಾಡಿಡಬೇಕು. ಅದು ನಾನು ಕ್ಯಾಬಿನೆಟ್ ಲೈನರ್ಸ್ ಅಂತ ಡಿಮಾರ್ಟಿಂದ ತಗೊಂಡಿದ್ದೆ. ಅದನ್ನೆಲ್ಲ ಕರೆಕ್ಟ್ ಸೈಜಲ್ಲಿ ಕಟ್ ಮಾಡಿ ಫ್ರಿಜ್ಜಿದ್ದು ಇದು ಉಂಟಲ್ಲ ಅದರಲ್ಲಿ ಗ್ಲಾಸಿನ ಮೇಲೆ ಇಡಬೇಕು. ಆಗ ಸ್ಕ್ರ್ಯಾಚ್ ಬೀಳೋದಿಲ್ಲ ಗ್ಲಾಸ್. ಅದೊಂದು ಇಂಪಾರ್ಟೆಂಟ್ ಕೆಲಸ ಉಂಟು, ಅದನ್ನು ಮಾಡಿ ಮುಗಿಸ್ಬೇಕು. ತಂದು ತುಂಬ ದಿವಸ ಆಗಿದೆ ಅದನ್ನು. ಈ ಬಟ್ಟೆಗಳನ್ನೆಲ್ಲ ಕಬಟಲ್ಲಿಟ್ಟು ಮತ್ತು ಇಸ್ತ್ರಿ ಹಾಕುವ ಬಟ್ಟೆಗಳನ್ನೆಲ್ಲ ನಾನು ಸಪ್ರೇಟ್ ತೆಗೆದಿಡ್ತೇನೆ. ಒಂದು ಬ್ಯಾಗ್ ಫುಲ್ ಆದಮೇಲೆ ಮತ್ತೆ ಅದನ್ನು ಕೊಂಡೋಗಿ ಈ ಲಾಂಡ್ರಿ ಅವ್ರು ಇರ್ತಾರಲ್ಲ, ಇಸ್ತ್ರಿ ಮಾಡೋರು, ಅವ್ರಿಗೆ ಕೊಟ್ಟರೆ ಅರೌಂಡ್ 2 ಡೇಸಲ್ಲಿ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಆಮೇಲೆ ಮತ್ತೆ ಪುನಃ ಅದನ್ನು ತಂದು ಕಬಟಲ್ಲಿ ಜೋಡಿಸೋದು. ಇದೇ ಆಯಿತು. ಇದೆಲ್ಲ ಆದಮೇಲೆ ಹೋಗಿ ತಲೆಗೆ ಚಂದ ಮಾಡಿ ಎಣ್ಣೆ ಹಾಕಬೇಕು. ಮತ್ತು ಮರ್ತೋದ್ರೆ ಮತ್ತೆ ಹೋಗಿ ಬಿಡ್ತದೆ, ನೆನಪಾಗೋದೇ ಇಲ್ಲ. ಈಗ ನೆನಪಾದಾಗಲೇ ಹಾಕಿಬಿಟ್ರೆ ರಗಾಳೆ ಇಲ್ಲ. ಈ ಪ್ಲೇನ್ ಕೋಕೋನಟ್ ಆಯಿಲ್ ಇದು, ಅದನ್ನು ನಾನು ಬಿಸಿನೀರಲ್ಲಿ ಇಟ್ಟಿದ್ದೇನೆ. ಅದೊಂದು ಚೂರು ಬಿಸಿ ಆದಮೇಲೆ ಮತ್ತೆ ಚಂದನ ತಲೆಗೆ ಹಚ್ಚಿ ಮಸಾಜ್ ಮಾಡಬೇಕು. ಇದೇ ಕ್ಯಾಬಿನೆಟ್ ಲೈನರ್ಸ್. ನಾನು ಫ್ರಿಜ್ಜಿದ್ದು ರ್ಯಾಕನ್ನೆಲ್ಲ ತಗೊಂಡು ಬರ್ತೇನೆ. ಅದು ಗ್ಲಾಸ್ ಇದ್ದಲ್ಲ, ಅದರ ಮೇಲೆ ಇದನ್ನು ಹಾಕಿದರೆ ಸ್ಕ್ರ್ಯಾಚ್ ಬೀಳೋದಿಲ್ಲ. ಸೊ ಇದು ಒಂದು ರೋಲ್ ಸಿಗ್ತದೆ, ಎಷ್ಟು 99 ರುಪೀಸ ಏನೋ. ಇದನ್ನೊಂದು 4-5 ರ್ಯಾಕ್ ಇದಕ್ಕೆ ಹಾಕ್ಬೋದು. ಸೊ ಅದನ್ನೆಲ್ಲ ಸರಿಯಲ್ಲಿ ಅಳತೆಯಲ್ಲಿ ಕಟ್ ಮಾಡಿ ಹಾಕಿ, ತರಕಾರಿ ಸಹ ತಂದಿದ್ದೇನಲ್ಲ ಅದನ್ನು ಸಹ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಬಿಡುವ. ಮತ್ತು ನಾಳೆಗೆ ಎಂತ ಮಾಡಬೇಕಂತೇಳಿ ಈಗ ಪ್ಲ್ಯಾನ್ ಮಾಡಬೇಕು. ಮತ್ತು ಆಯ್ತು ಅಷ್ಟೇ ನಂದು ಕೆಲಸ. ಮತ್ತೊಂದು ಅನ್ನ ಮಾಡಿ ರಾತ್ರಿಗೆ ಚರಣಿಗೆ ದೋಸೆ ಹಾಕಿ ಕೊಡಬೇಕು. ಮತ್ತು ಕುತ್ಕೊಂಡು ಬಿಗ್ ಬಾಸ್ ನೋಡೋದು, ಅದೊಂದೇ ನಂದು ಲಾಸ್ಟಿದ್ದು ಕೆಲಸ. ಮತ್ತು ಕಿಚನೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿ ಆಯ್ತು. ಇನ್ನೊಂದು ಹಾಲಿದ್ದೊಂದು ಕ್ಲೀನ್ ಮಾಡಿದರೆ ಆಯಿತು. ಹಾಲಿಗೆ ಮೊಸರಿಗೆ ಹೆಪ್ಪಾಕಿ ಮತ್ತು ಲಾಸ್ಟಿದ್ದು ಪಾತ್ರೆಗಳನ್ನೆಲ್ಲ ತೊಳೆದ್ರೆ ಆಯಿತು. ಬಿಗ್ ಬಾಸ್ ಒಂದು ಕುತ್ಕೊಂಡು ನೋಡ್ತೇನೆ. ನನಗೆ ರಕ್ಷಿತ್ ಅಂದೆಲ್ಲ ನೋಡಲಿಕ್ಕೆ ಖುಷಿ ಆಗ್ತದೆ. ನಾನಂತೂ ಯಾವಾಗಲೂ ಅವಳಿಗೆ ಸಪೋರ್ಟ್ ಮಾಡೋದು. ಇಷ್ಟು ಸಣ್ಣ ಏಜಲ್ಲೇ ಎಷ್ಟು ಮೆಚ್ಯೂರಾಗಿ ಥಿಂಕ್ ಮಾಡ್ತಾಳೆ. ಅಶ್ವಿನಿ ಅಷ್ಟು ಏಜ್ ಆದರೆ ಸಹ ಒಂದು ಹ್ಯುಮ್ಯಾನಿಟಿಯೇ ಇಲ್ಲ ಅವಳಿಗೆ. ಯಾರಿಗೆ ಸಹ ಕಣ್ಣಿಗೆ ಕೈ ಹಾಕಿದಾಗೆ ಮಾತಾಡ್ತಾಳೆ. ಇವಳು ಹಾಗೆ ಇಲ್ಲ, ಇದ್ದದ್ದನ್ನಿದ್ದಾಗೆ ಹೇಳ್ತಾಳೆ. ಅವಳು ಇಲ್ಲದ್ದನ್ನೆಲ್ಲ ಹೇಳ್ತಾಳೆ ಅಶ್ವಿನಿ. ಮತ್ತು ಸುಳ್ಳೆಲ್ಲ ಹೇಳಿ ಬೇರೆಯವರನ್ನು ಡಿಗ್ರೇಡ್ ಮಾಡಲಿಕ್ಕೆ ಮಾತ್ರ ಇರೋದು ಅವಳು. ಹಾಗೆ ನನಗೆ ರಕ್ಷಿತಾ ತುಂಬ ಇಷ್ಟ ಆಗ್ತದೆ. ನಾನು ಇಷ್ಟವರೆಗೆ ಸಹ ಅವಳಿಗೆ ವೋಟ್ ಮಾಡಿದ್ದು. ಮತ್ತು ನೆಕ್ಸ್ಟ್ ಗಿಲ್ಲಿ ಮತ್ತು ಕಾವ್ಯ ನನಗೆ ರಿಯಲ್ ಅಂತ ಅನ್ನಿಸ್ತದೆ. ಹಾಗೆ ಅದನ್ನೊಂದೀಗ ದಿನ ನೋಡ್ತೇನೆ. ಎಲ್ಲ ತಮಾಷೆ ಮಾಡ್ತಾರೆ, ಎಂತ ಇದ್ದರೆ ಸಹ ಬಿಗ್ ಬಾಸ್ ಒಂದು ಬಿಡೋದಿಲ್ಲ ಅಂತ. ನಾನು ಇಡೀ ದಿವಸದಲ್ಲಿ ಅದು ಒಂದೇ ನೋಡೋದು. ಮತ್ತು ನಾನು ಎಂತ ಸಹ ಟಿ ವಿ ಅಂತೇಳಿ ಆನ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಹಾಗೆ ಅದೊಂದು ನನ್ನ ಫೇವ್ರೆಟ್ ಶೋ ಅಂತ ಹೇಳ್ಬೋದು. ಮತ್ತು ವೀಕೆಂಡಲ್ಲಿ ಸುದೀಪ್ ಬಂದು ಎಲ್ಲ ಅವರಿಗೆ ಬುದ್ಧಿ ಹೇಳ್ತಾರಲ್ಲ, ಅದು ಸಹ ನನಗೆ ತುಂಬ ಇಷ್ಟ ಆಗ್ತದೆ. ಅದರಿಂದ ಸಹ ನಮಗೆ ಕಲೀಲಿಕ್ಕೆ ಎಷ್ಟು ಸಿಗ್ತದೆ. ಅವ್ರು ಹೇಳುವ ಪಾಯಿಂಟ್ ಆಫ್ ವ್ಯೂ ಉಂಟಲ್ಲ, ಅದೆಲ್ಲ ತುಂಬ
ಮೀನಿಂಗ್ಫುಲ್ ಆಗಿರ್ತದೆ. ಅದರಿಂದ ನಮಗೆ ಸಹ ಕಲೀಲಿಕ್ಕೆ ಸಿಗ್ತದೆ. ನಮಗಂಥ ಸಿಚುವೇಶನ್ಸ್ ಬಂದರೆ ಹೇಗೆ ನಾವು ಅದನ್ನು ಫೇಸ್ ಮಾಡಬೇಕಂತೇಳಿ ಒಂದು ಐಡಿಯಾ ಸಿಗ್ತದೆ. ಸೊ ಎಲ್ಲ ಫೇವ್ರೆಟ್ ಜನಗಳದ್ದು ಮಾತುಗಳನ್ನೆಲ್ಲ ಕೇಳಲಿಕ್ಕೆ ಖುಷಿ ಆಗ್ತದೆ. ಒಳ್ಳೆ ವಿಷಯಗಳೆಲ್ಲ ಸಿಕ್ಕಿದಾಗ ಉಂಟಲ್ಲ, ಅದನ್ನು ನಾವು ನಮ್ಮ ಲೈಫಲ್ಲಿ ಯೂಸ್ ಮಾಡಬೇಕು. ಹಾಗೆ ಕೆಟ್ಟ ವಿಚಾರಗಳೆಲ್ಲ ಬಂದಾಗ ಅಥವಾ ಯಾರಾದರೂ ನಮ್ಮನ್ನು ಚಿಕ್ಕದು ಮಾಡಿ ನೋಡಿದಾಗ, ನಮ್ಮ ಪ್ರಾಬ್ಲಮ್ಸ್ ಏನಂತ ಗೊತ್ತಿಲ್ಲದೆ ಅವರೇನೇನೋ ಎಲ್ಲ ಗಾಸಿಪ್ ಮಾಡಿ ಕೂತ್ಕೊಳ್ತಾರಲ್ಲ, ಅಂಥವರಿಂದ ಆದಷ್ಟು ದೂರ ಇರಬೇಕು, ಅವರನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಗೆ ಅವರೇನಾದರೂ ಹೇಳಿದರೆ ಸಹ ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ನಾವೇನಂತ ನಮಗೆ ಗೊತ್ತುಂಟು. ಸೊ ಬೇರೆಯವರು ನಮ್ಮನ್ನು ಎಷ್ಟು ಜಡ್ಜ್ ಮಾಡಿದರೆ ಸಹ ಅದರಿಂದ ನಮಗೆ ಯಾವ ಎಫೆಕ್ಟ್ಸ್ ಆಗಬಾರ್ದು. ಇದು ನಾನಿಷ್ಟು ವರ್ಷದಲ್ಲಿ ಕಲ್ತದ್ದು. ಒಂದೊಂದ್ಸಲ ಬೇಜಾರಾಗ್ತದೆ, ತುಂಬ ಬೇಜಾರಾಗ್ತದೆ, ನಮ್ಮವರೇ ನಮಗೆ ಎಂತೆಂತ ಎಲ್ಲ ಹೇಳಬೇಕಾದ್ರೆ. ಆದರೆ ಅದವರು, ನಾವದಲ್ಲ. ಸೊ ನಾವೇನಂತ ನಮಗೆ ಗೊತ್ತುಂಟು. ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇರಬೇಕು. ಅದೇ ಲೈಫ್. ದಿನ ಒಂದೊಂದು ಸಿಚುವೇಶನ್, ಒಂದೊಂದು ಚಾಲೆಂಜಸ್ ಬರ್ತಾ ಇರ್ತದೆ. ಅದನ್ನು ನಾವು ಹೇಗೆ ಫೇಸ್ ಮಾಡಿ ಮುಂದೆ ಹೋಗ್ತೇವಲ್ಲ, ಅದೇ ನಮ್ಮ ಲೈಫ್. ಸೊ ಇಷ್ಟೆಲ್ಲ, ಈ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೇನೆ. ಟೇಕ್ ಕೇರ್. ಬಾಯ್ ಬಾಯ್.